ನಮ್ಮ ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ಒಂದು ಕೆಂಪು ಸಿಲಿಂಡರ್ ಇದ್ದೇ ಇರುತ್ತೆ ಅಲ್ವಾ. ನೋಡಕ್ಕೆ ತುಂಬಾನೇ ಸಾಮಾನ್ಯ ಅಂತ ಅನ್ಸಿದ್ರೂ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಅದರ ಒಳಗಿನ ಗ್ಯಾಸ್ ನಮ್ಮ ಅಡುಗೆ ಮನೆ ತಲುಪೋದಕ್ಕೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಬರುತ್ತೆ. ಬನ್ನಿ, ಈ ಸಿಲಿಂಡರ್ನ ರೋಚಕ ಪಯಣದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ತುಂಬಿದ ಗ್ಯಾಸ್ ಸಿಲಿಂಡರ್ನ ಅಲುಗಾಡಿಸಿದ್ರೆ ಒಳಗಿನಿಂದ ನೀರು ತುಳುಕಿದ ಹಾಗೆ ಶಬ್ದ ಬರುತ್ತೆ. ಇದನ್ನ ಎಷ್ಟೋ ಜನ ಗಮನಿಸಿರ್ಬೋದು. ಅನಿಲ ಅಂದ್ರೆ ಗ್ಯಾಸ್ ಅಂತ ಕರಿತೀವಿ, ಆದ್ರೆ ಶಬ್ದ ಮಾತ್ರ ದ್ರವದ್ದು. ಏನಿದು ಗೊಂದಲ? ಇದರ ಹಿಂದಿರೋ ವಿಜ್ಞಾನ ಏನು, ಮತ್ತೆ ಈ ಗ್ಯಾಸ್ ಹುಟ್ಟಿದ್ ಹೇಗೆ? ಬನ್ನಿ ಅನ್ವೇಷಿಸೋಣ. ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನಾವು ಇವತ್ತು ಬಳಸ್ತಿರೋ LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದನ್ನ ಯಾವುದೋ ಲ್ಯಾಬಲ್ಲಿ ಕೂತು ಬೇಕು ಅಂತ ಕಂಡುಹಿಡಿದಿದ್ದಲ್ಲ. ಇದೊಂದು ಆಕ್ಸಿಡೆಂಟಲ್ ಡಿಸ್ಕವರಿ. ಹೌದು, ಒಂದು ಕಳ್ಳತನದ ಕೇಸು ಬೆನ್ನಟ್ಟುವಾಗ ಆಕಸ್ಮಾತವಾಗಿ ಸಿಕ್ಕಂಥ ಒಂದು ನಿಧಿ ಇದು. ಈ ಕಥೆ ಶುರುವಾಗಿದ್ದು 1910ರಲ್ಲಿ ಅಮೆರಿಕಾದಲ್ಲಿ. ಆಗಿದೇನು ಅಂದ್ರೆ, ಜನ ತಮ್ಮ ಗಾಡಿಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ರೂ ಸ್ವಲ್ಪ ದೂರ ಹೋಗಷ್ಟರಲ್ಲಿ ಖಾಲಿ ಆಗ್ತಿತ್ತು. ಈ ಪೆಟ್ರೋಲ್ ಕಳ್ಳ ಯಾರು ಅಂತ ಕಂಡುಹಿಡಿಯೋಕೆ ಸರ್ಕಾರ ಡಾಕ್ಟರ್ ವಾಲ್ಟರ್ ಸ್ನೆಲ್ಲಿಂಗ್ ಅನ್ನೋ ರಸಾಯನಶಾಸ್ತ್ರಜ್ಞರನ್ನ ನೇಮಿಸ್ತು. ಸ್ನೆಲ್ಲಿಂಗ್ ಅವರು ಪೆಟ್ರೋಲನ್ನ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಲ್ಯಾಬ್ಗೆ ತಗೊಂಡು ಹೋಗ್ತಾ ಇದ್ರು. ದಾರಿಯಲ್ಲಿ ಆ ಬಾಟ್ಲಿನ ಮುಚ್ಚಳ ಪಟಾಸ್ ಅಂತ ಪದೇ ಪದೇ ಹಾರ್ತಿತ್ತು. ಆಗ ಅವರಿಗೆ ಅರ್ಥ ಆಯ್ತು, ಪೆಟ್ರೋಲ್ ಕಳ್ಳತನ ಆಗ್ತಿಲ್ಲ, ಬದಲಾಗಿ ಪೆಟ್ರೋಲ್ ಜೊತೆಗಿರುವ ಈ ವೈಲ್ಡ್ ಗ್ಯಾಸಸ್ ಅಂದ್ರೆ ಕಾಡು ಅನಿಲಗಳು ಸುಮ್ನೆ ಆವಿಯಾಂದಿ ಹೋಗ್ತಿವೆ ಅಂತ. ಈ ಶಕ್ತಿಯುತ ಗ್ಯಾಸನ್ನೇ ಸಂಗ್ರಹಿಸಿ ಒತ್ತಡ ಹಾಕಿ ದ್ರವರೂಪಕ್ಕೆ ತಂದಾಗ ನಮ್ಮ ಇವತ್ತಿನ LPG ಹುಟ್ಕೊಂಡಿತ್ತು. ಹೌದು, ಆ ಬಾಟಲಿನ ಮುಚ್ಚಳ ಪಟಾಕಿಯ ತರ ಸಿಡ್ತಾ ಇದ್ದಿದ್ದೇ ಡಾಕ್ಟರ್ ಸ್ನೆಲ್ಲಿಂಗ್ ಅವರಿಗೆ ಒಂದು ಹೊಸ ಐಡಿಯಾ ಕೊಟ್ಟಿದ್ದು. ಸುಮ್ಮನೆ ಆವಿಯಾಗಿ ಹೋಗೋ ಈ ಗ್ಯಾಸನ್ನ ವೇಸ್ಟ್ ಮಾಡೋ ಬದಲು ಅದನ್ನೇ ಒಂದು ಶಕ್ತಿಶಾಲಿ ಇಂಧನವಾಗಿ ಬಳಸಬಹುದಲ್ಲ ಅಂತ ಅವರಿಗೆ ಹೊಳಿತು. ಸರಿ, ಇತಿಹಾಸವನ್ನ ಅಲ್ಲೇ ಬಿಟ್ಟು ಈಗ ವಿಜ್ಞಾನದ ಕಡೆಗೆ ಬರೋಣ. ನಮ್ಮ ಮನೆಯಲ್ಲಿರೋ ಆ ಕೆಂಪು ಸಿಲಿಂಡರ್ ಒಳಗೆ ಅಸಲಿಗೆ ಏನಿದೆ, ಅದು ಹೇಗೆ ಕೆಲ್ಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಾವು LPG ಅಂತ ಕರೆಯೋದು ಒಂದೇ ಗ್ಯಾಸ್ ಅಲ್ಲ, ಅದು ಮುಖ್ಯವಾಗಿ 2 ಹೈಡ್ರೋಕಾರ್ಬನ್ ಗ್ಯಾಸ್ಗಳ ಮಿಶ್ರಣ. ಒಂದು ಪ್ರೋಪೇನ್, ಇನ್ನೊಂದು ಬ್ಯೂಟೇನ್. ಈ 2 ಗ್ಯಾಸ್ಗಳನ್ನ ಒಟ್ಟಿಗೆ ಸೇರಿಸಿ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಸಿಲಿಂಡರ್ ಒಳಗೆ ತುಂಬಿರ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಈ ಪ್ರೊಪೇನ್ ಬ್ಯೂಟೇನ್ ಮಿಶ್ರಣ ಏನಿದೆ, ಇದು ಪ್ರಪಂಚದ ಎಲ್ಲಾ ಕಡೆ ಒಂದೇ ರೀತಿ ಇರಲ್ಲ. ಅಮೆರಿಕ, ಯುರೋಪ್ನಂತಹ ತಣ್ಣಗಿನ ದೇಶಗಳಲ್ಲಿ ಪ್ರೊಪೇನ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಪ್ರೊಪೇನ್ ಚಳಿಯಲ್ಲೂ ಬೇಗ ಗ್ಯಾಸ್ ಆಗಿ ಬದಲಾಗತ್ತೆ. ಆದ್ರೆ ನಮ್ಮ ಭಾರತದಂತಹ ಬಿಸಿಲು ಹೆಚ್ಚಿರುವ ದೇಶಗಳಲ್ಲಿ ಬ್ಯೂಟೇನ್ ಪ್ರಮಾಣವನ್ನೇ ಜಾಸ್ತಿ ಇಟ್ಟಿರ್ತಾರೆ. 250x ಏನದು ಅಂತ ಯೋಚಿಸ್ತಾ ಇದ್ದೀರಾ? ಕೇವಲ 1 ಲೀಟರ್ ದ್ರವ LPG ಅಂದ್ರೆ ಲಿಕ್ವಿಡ್ LPG ವಾತಾವರಣದ ಪ್ರೆಷರ್ಗೆ ಬಂದಾಗ ಸುಮಾರು 250 ಲೀಟರ್ ಗ್ಯಾಸ್ ಆಗಿ ಹಿಗ್ಗಿಕೊಳ್ಳುತ್ತೆ. ಅದ್ಭುತ ಅಲ್ವಾ? ಇದೇ ಕಾರಣಕ್ಕೆ ಇಡೀ ತಿಂಗಳಿಗೆ ಆಗೋಷ್ಟು ಗ್ಯಾಸ್ ಅನ್ನು ಆ ಚಿಕ್ಕ ಸಿಲಿಂಡರ್ ಅಲ್ಲಿ ದ್ರವ ರೂಪದಲ್ಲಿ ಇಡೋಕೆ ಸಾಧ್ಯ ಆಗಿರೋದು. ಸರಿ, ಇಲ್ಲಿಯವರೆಗೂ ಎಲ್ಲವೂ ಓಕೆ. ಆದರೆ 2 ಮುಖ್ಯ ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿವೆ. ಒಂದು, ಅದು ಗ್ಯಾಸ್ ಆಗಿದ್ರೆ ಸಿಲಿಂಡರ್ ಒಳಗೆ ಯಾಕೆ ಲಿಕ್ವಿಡ್ ರೂಪದಲ್ಲಿರುತ್ತೆ? ಮತ್ತು 2, ಅದಕ್ಕೆ ಆ ಒಂಥರ ಕೆಟ್ಟ ವಾಸನೆ ಯಾಕೆ ಬರುತ್ತೆ? ಬನ್ನಿ ಉತ್ತರ ನೋಡೋಣ. ಉತ್ತರ ತುಂಬಾ ಸಿಂಪಲ್. ಅತಿಯಾದ ಒತ್ತಡ ಅಂದ್ರೆ ಹೈ ಪ್ರೆಷರ್ ಹಾಕಿದಾಗ ಗ್ಯಾಸ್ ದ್ರವವಾಗಿ ಬದಲಾಗತ್ತೆ. ಈ LPGಯ ಕುದಿಯುವ ಬಿಂದು ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ -42 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನಮ್ಮ ರೂಮ್ ಟೆಂಪರೇಚರ್ನಲ್ಲಿ ಅದು ಆರಾಮಾಗಿ ಕುದಿದು ಗ್ಯಾಸ್ ಆಗತ್ತೆ. ನಾವು ರೆಗ್ಯುಲೇಟರ್ ಆನ್ ಮಾಡಿದ ತಕ್ಷಣ ಪ್ರೆಷರ್ ಕಮ್ಮಿಯಾಗಿ ಆ ದ್ರವ ತಕ್ಷಣಕ್ಕೆ ಗ್ಯಾಸ್ ಆಗಿ ಪೈಪ್ ಮೂಲಕ ಹೊರಗೆ ಬರುತ್ತೆ. ಇನ್ನು ವಾಸನೆ, ನಿಜ ಹೇಳ್ಬೇಕಂದ್ರೆ ಶುದ್ಧ LPGಗೆ ಬಣ್ಣನೂ ಇಲ್ಲ, ವಾಸನೆನೂ ಇಲ್ಲ. ನಮ್ಮ ಸೇಫ್ಟಿಗೋಸ್ಕರ ಒಂದು ವೇಳೆ ಗ್ಯಾಸ್ ಲೀಕ್ ಆದ್ರೆ ಗೊತ್ತಾಗ್ಲಿ ಅಂತ ಈಥೈಲ್ ಮರ್ಕ್ಯಾಪ್ಟನ್ ಅನ್ನೋ ಕೆಮಿಕಲ್ ಸೇರ್ಸಿರ್ತಾರೆ. ಅದೇ ಆ ಕೊಳತ ಬೆಳ್ಳುಳ್ಳಿ ತರ ವಾಸನೆ ಬರೋದು. ಓಹ್, ಇನ್ನೊಂದು ವಿಷಯ, ಸಿಲಿಂಡರ್ಗಳನ್ನ ಯಾವತ್ತೂ ಫುಲ್ ತುಂಬಲ್ಲ, ಕೇವಲ 80-85% ಮಾತ್ರ ತುಂಬಿರ್ತಾರೆ. ಯಾಕಂದ್ರೆ ಬೇಸಿಗೆಯಲ್ಲಿ ಬಿಸಿಗೆ ಆ ದ್ರವ ಹಿಗ್ಗುಳಕ್ಕೋ ಜಾಗ ಬೇಕಲ್ವಾ? ಸರಿ, ಸಿಲಿಂಡರ್ ಒಳಗಿನ ವಿಜ್ಞಾನದ ಕಥೆ ಮುಗೀತು. ಈಗ ಈ ಗ್ಯಾಸ್ ಅರಬ್ ದೇಶಗಳಿಂದ ನಮ್ಮ ಅಡುಗೆ ಮನೆಗೆ ಹೇಗೆ ಬಂದು ತಲುಪುತ್ತೆ ಅನ್ನೋ ದೊಡ್ಡ ಜಾಗತಿಕ ಪಯಣದ ಬಗ್ಗೆ ನೋಡೋಣ. ನಾವು ಅಡಿಗೆಗೆ ಬಳಸೋ ಗ್ಯಾಸ್ ಇದೆಯಲ್ಲ, ಅದ್ರಲ್ಲಿ ನಮ್ಮ ದೇಶದಲ್ಲಿ ತಯಾರಾಗೋದು ಕೇವಲ 38% ಅಷ್ಟೇ. ಅಂದ್ರೆ ಉಳಿದ 62% ಗ್ಯಾಸನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಅಂದ್ರೆ ಅರ್ಧಕ್ಕಿಂತ ಹೆಚ್ಚು. ನಮ್ ದೇಶದ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದು ಅನಿವಾರ್ಯ. ಈ ಒಂದು ಸತ್ಯಾಂಶ ನಮ್ಮ ಅವಲಂಬನೆ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ.
ಇಡೀ ಜಗತ್ತಲ್ಲಿ ಚೀನಾ ಬಿಟ್ರೆ ಅತೀ ಹೆಚ್ಚು ಎಲ್ಪಿಜಿ ಆಮದು ಮಾಡ್ಕೊಳ್ಳೋ ಎರಡನೇ ದೊಡ್ಡ ದೇಶ ನಮ್ಮ ಭಾರತ. ನಮ್ಮ ಮನೆಗೆ ಬರೋ ಗ್ಯಾಸ್ ಹೆಚ್ಚಾಗಿ ಬರೋದು ಸೌದಿ ಅರೇಬಿಯಾ, ಖತಾರ್ನಂತಹ ಗಲ್ಫ್ ದೇಶಗಳಿಂದ. ಅಲ್ಲಿಂದ ಇದನ್ನ ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ಸ್ ಅಂದ್ರೆ ವಿಎಲ್ಜಿಸಿಎಸ್ ಅನ್ನೋ ದೈತ್ಯ ಹಡಗುಗಳಲ್ಲಿ ತುಂಬಿ ಸುಮಾರು 4000 ಕಿಲೋಮೀಟರ್ ಸಮುದ್ರಯಾನ ಮಾಡ್ಕೊಂಡು ತರಲಾಗತ್ತೆ. ಈ ದಾರಿ ಸುಲಭ ಇಲ್ಲ. ಯುದ್ಧ ನಡೀತಿರೋ ಹಾರ್ಮೋಜ್ ಜಲಸಂಧಿ, ಕೆಂಪು ಸಮುದ್ರದಂತಹ ಅಪಾಯಕಾರಿ ಜಾಗಗಳ ಮೂಲಕ ಹಾದುಬರ್ಬೇಕು. ಈ ಸಪ್ಲೈ ಚೈನ್ನಲ್ಲಿ ಸ್ವಲ್ಪ ಏರುಪೇರಾದ್ರೂ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗ್ಬೋದು. ಸರಿ, ಗ್ಯಾಸ್ ನಮ್ಮ ದೇಶಕ್ಕೆ ಬಂತು. ಆದ್ರೆ ಇಲ್ಲೇ ನಮ್ಮ ಸಪ್ಲೈ ಚೈನ್ನ ಅತಿ ದೊಡ್ಡ ವೀಕ್ನೆಸ್ ಇರೋದು. ಅದೇನು ಅಂದ್ರೆ ಈ ಗ್ಯಾಸನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಇದನ್ ಗಮನಿಸಿ, ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಗಾಗಿ ಸುಮಾರು 70 ದಿನಗಳಿಗೆ ಸಾಕಾಗುವಷ್ಟು ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಆದ್ರೆ ಎಲ್ಪಿಜಿ ವಿಷಯಕ್ಕೆ ಬಂದ್ರೆ ನಮ್ಮತ್ರ ಇರೋದು ಕೇವಲ 10ರಿಂದ 15 ದಿನಕ್ಕೆ ಆಗುವಷ್ಟು ಸ್ಟಾಕ್ ಮಾತ್ರ. ಈ ವ್ಯತ್ಯಾಸ ನೋಡಿದ್ರೇನೆ ನಮ್ಮ ಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಯಾಕ್ ನಾವು ಜಾಸ್ತಿ ಎಲ್ಪಿಜಿಯನ್ನ ಸ್ಟೋರ್ ಮಾಡಿಟ್ಕೊಳ್ಳಲ್ಲ? ಕಾರಣ ಸಿಂಪಲ್. ಇದು ನೀರು ಅಥವಾ ಪೆಟ್ರೋಲ್ ತರಹ ಅಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಹೈ ಪ್ರೆಷರ್ನಲ್ಲಿರೋ ಗ್ಯಾಸನ್ನ ಸಂಗ್ರಹಿಸಿ ಇಡೋದು ಅಂದ್ರೆ ಒಂದು ಟೈಮ್ ಬಾಂಬ್ ಮೇಲೆ ಕೂತಾಗೇನೆ. ಎಲ್ಪಿಜಿಯನ್ನ ದ್ರವರೂಪದಲ್ಲೇ ಇಡಬೇಕಂದ್ರೆ ನಿರಂತರವಾಗಿ ಸಿಕ್ಕಾಪಟ್ಟೆ ಪ್ರೆಷರ್ ಬೇಕು. ಅದಕ್ಕೆ ಅಂತಾನೆ ವಿಶೇಷವಾದ ಗೋಲಾಕಾರದ ದಪ್ಪ ಉಕ್ಕಿನ ಟ್ಯಾಂಕ್ಗಳನ್ನ ಕಟ್ಟಬೇಕು. ಇಲ್ಲಾಂದ್ರೆ ಮಂಗಳೂರಿನಲ್ಲಿ ಮಾಡಿದ ಹಾಗೆ ನೆಲದಿಂದ 100 ಅಡಿ ಆಳಕ್ಕೆ ಬಂಡೆಗಳನ್ನ ಕೊರೆದು ದೊಡ್ಡ ದೊಡ್ಡ ಭೂಗತ ಗುಹೆಗಳನ್ನೇ ನಿರ್ಮಿಸ್ಬೇಕು. ಇದೆಲ್ಲ ತುಂಬಾನೇ ಖರ್ಚಿನ ಮತ್ತು ಅಪಾಯಕಾರಿ ಕೆಲ್ಸ. ಹಾಗಾದ್ರೆ ಈ ಆಮದಿನ ಅವಲಂಬನೆ, ಸಂಗ್ರಹಣೆಯ ಅಪಾಯಗಳು, ಇವುಗಳಿಂದ ಹೊರಗ್ಬರೋಕೆ ದಾರಿನೇ ಇಲ್ವಾ? ನಮ್ಮ ಅಡುಗೆ ಮನೆಯ ಭವಿಷ್ಯ ಹೇಗಿರಬಹುದು? ಇದರ ಬಗ್ಗೆ ಸರ್ಕಾರ ಏನು ಯೋಚನೆ ಮಾಡ್ತಿದೆ? ನೋಡೋಣ ಬನ್ನಿ. ಸರ್ಕಾರ ಮುಖ್ಯವಾಗಿ 3 ಪರ್ಯಾಯಗಳ ಮೇಲೆ ಫೋಕಸ್ ಮಾಡ್ತಿದೆ. ಮೊದಲನೇದು ಪೈಪ್ಲೈನ್ ಮೂಲಕ ನೇರವಾಗಿ ಮನೆ ಮನೆಗೆ ಗ್ಯಾಸ್ ತಲುಪಿಸೋ ಪಿಎನ್ಜಿ ಯೋಜನೆ. ಎರಡನೇದು ಇಂಡಕ್ಷನ್ ಸ್ಟೋವ್ನಂತಹ ಎಲೆಕ್ಟ್ರಿಕ್ ಉಪಕರಣಗಳನ್ನ ಹೆಚ್ಚು ಬಳಸೋದು. ಮತ್ತು ಮೂರನೇದಾಗಿ ಹಳ್ಳಿಗಳಲ್ಲಿ ಸೂರ್ಯ ನೂತನ್ ಅನ್ನೋ ಹೈಬ್ರಿಡ್ ಸೌರ ಒಲೆಗಳನ್ನ ಜನಪ್ರಿಯಗೊಳಿಸೋದು. ಎಲ್ಪಿಜಿ ಮತ್ತು ಪಿಎನ್ಜಿ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಅದು ಸುರಕ್ಷತೆಗೆ ಸಂಬಂಧಿಸಿದ್ದು. ಎಲ್ಪಿಜಿ ಗ್ಯಾಸ್ ಗಾಳಿಗಿಂತ ಭಾರ, ಹಾಗಾಗಿ ಲೀಕಾದ್ರೆ ನೆಲದ ಮೇಲೆ ಹರಡಿಕೊಂಡು ಅಪಾಯ ತರಬಹುದು. ಆದ್ರೆ ಪಿಎನ್ಜಿ ಅಂದ್ರೆ ಪೈಪ್ ಗ್ಯಾಸ್, ಇದು ಮುಖ್ಯವಾಗಿ ಮೀಥೇನ್. ಇದು ಗಾಳಿಗಿಂತ ಹಗುರ, ಹಾಗಾಗಿ ಒಂದು ವೇಳೆ ಲೀಕ್ ಆದ್ರೂ ಅದು ತಕ್ಷಣ ಮೇಲಕ್ಕೆ ಹೋಗಿ ಗಾಳಿಯಲ್ಲಿ ಬೆರೆತು ಹೋಗುತ್ತೆ. ಹಾಗಾಗಿ ಮುಂದಿನ ಸಾರಿ ಅಡುಗೆ ಮಾಡೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಆದ್ರೆ ಹಿಂದೆ ಒಂದು ಆಕಸ್ಮಿಕ ಸಂಶೋಧನೆಯ ಇತಿಹಾಸ ಇದೆ, ಒಂದು ಸಂಕೀರ್ಣವಾದ ವಿಜ್ಞಾನ ಇದೆ ಮತ್ತು ಸಾವಿರಾರು ಕಿಲೋಮೀಟರ್ಗಳ ಒಂದು ಅಪಾಯಕಾರಿ ಜಾಗತಿಕ ಪ್ರಯಾಣ ಕೂಡ ಇದೆ. ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ.